ಕಲಾಭಿಮಾನಿಗಳಿಗೆ ಕರ್ನಾಟಕದ ಕಲಾ ಮಂಡಳಿಯ ಮ್ಯಾನೇಜರ್ನ ನಮಸ್ಕಾರಗಳು. ಈ ಹಿಂದೆ ನಮ್ಮ ಕಂಪ್ನಿಯಿಂದ ಇಲ್ಲಿ ನಾಟಕ ಮಾಡಿದ್ವಿ. ತಾವೆಲ್ಲರೂ ಬಹಳ ಸಂತೋಷದಿಂದ ನಮ್ಮನ್ನು ಹರಿಸಿದ್ವಿ. ನಿಮ್ಮ ಪ್ರೋತ್ಸಾಹದಿಂದ ಈ ಬಾರಿ ಮತ್ತೆ ಅಲ್ಲಿ ನಾಟಕ ಆಗ್ತಾ ಇದೀವಿ. ಈ ಬಾರಿ ನಮ್ಮ ಕಂಪ್ನಿಯಿಂದ 5 ನಾಟಕಗಳನ್ನ ತಯಾರು ಮಾಡಿದ್ದೀವಿ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭವಾಗಲಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಶಾಂತಿಯಿಂದ ಕೂತ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಶಾಂತಿ 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 ಶಾಂತಿ. ನಿನ್ನೆ ಕರೆದಿದ್ದು ಜನ ಗಲಾಟೆ ಮಾಡ್ತಿದ್ರು. ಅವರಿಗೆ ಶಾಂತಿ ಶಾಂತಿ ಅಂತ ಹೇಳಿದ್ದು. ನಡೆಯ ಮನೆ ಒಳಗೆ ಗಡಿಯಾಗ ಹೋಗೋ. ನೆಕ್ಸ್ಟ್ ಟೈಮ್ ಇಂದ ಶಾಂತಿ ಶಾಂತಿ ಅನ್ಬೇಡಿ, ಸೈಲೆಂಟ್ ಸೈಲೆಂಟ್ ಅನ್ನಿ ಸರ್. ಅಯ್ಯೋ ನಡೆಯುವ ಒಳಗೆ ನೀನು. ಕಲಾಭಿಮಾನಿಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭವಾಗಲಿದೆ. ಲೇ ಕರೀಂ ಕರೀಂ, ಏನ್ ಮಾಡ್ತಿದ್ದೆ ಒಳಗೆ? ಲೇ ಕೂಗಿದ್ದಲ್ಲೋ ಕಡ್ದಿದ್ದು, ಏನ್ ಮಾಡ್ತಿದ್ದೆ ಒಳಗೆ? ಏನು ಟೋಪನ್ನ ಎಣ್ಣೆ ಒಳಗೆ ಹಾಕ್ಬಿಟ್ಟಿಯಾ? ಮುಂಡಾ ಮುಷ್ಟು. ಸರಿ, ಎಲ್ಲ ರೆಡಿ ಆದ್ರ? ಇನ್ನೂ ಇಲ್ಲ ಸ್ವಾಮಿ, ಇನ್ನೂ ಯಾರು ರೆಡಿಗೆ ಇಲ್ಲ. ಸೀರೆಗೆ ಕನಕರಾಜು ಉಡ್ತಾ ಇದಾರೆ. ಏನನ್ನ ಬೊಗಳ್ತಾ ಇದೆಯಲ್ಲ? ಓ, ಉಲ್ಟಾಗೆ ಆಯ್ತು, ಕನಕರಾಜು ಸೀರೆಗೆ ಉಡ್ತಾ ಇದಾರೆ. ಏನು, ಇನ್ನ ಸೀರೆ ಉಡೋದ್ರಲ್ಲೇ ಇದಾರ? ಕನಕರಾಜು ಗಂಡ್ಸು ಅಲ್ಲ, ಸೀರೆಗೆ ಉಡೋದು ಕಷ್ಟಗೆ ಆಗಲ್ಲ. ಸರಿ ಸರಿ, ನಾನು ಆಗಿ ಸೀರೆ ಉಡ್ತೀನಿ. ನೀನ್ ಬರೀ ಅನೌನ್ಸ್ಮೆಂಟ್ ಮಾಡ್ತಾ ಇರು. ಮಾಡೋದೇ ಬೇಡ, 15 ಜನಗಳು ವಾಪಸ್ ಹೋಗ್ಬಿಟ್ಟಾರು. ಇನ್ನು ಪರ್ದೆ ಕೆಳಗೆ ನಡಿ ಹೋಗು. ಕಲಾಭಿಮಾನಿಗಳೇ, ಈಗ ನಮ್ಮ ಕಂಪನಿಯ ಮೊಟ್ಟ ಮೊದಲ ನಾಟಕ ದ್ರೌಪದಿ ವಸ್ತ್ರಾಭರಣ. ಎಳೆಯೋ ಪರ್ದೆನ. ನಡೆ ನಡೆ ನಿಮ್ ತಡೆಯದೀಗ ಬಿಡಲು ಕಾಣೆ ದ್ರೌಪದಿ. ನಡೆ ನಡೆ ನಿಮ್ ತಡೆಯದೀಗ ಬಿಡಲು ಕಾಣೆ ದ್ರೌಪದಿ. ಬಿಡಲು ಕಾಣೆ ದ್ರೌಪದಿ, ಹಿಡಿವೆ ನಿನ್ನ ಜಡಮತಿ. ಬಿಡಲು ಕಾಣೆ ದ್ರೌಪದಿ, ಹಿಡಿವೆ ನಿನ್ನ ಜಡಮತಿ. ಚದುರೆ ನಿನ್ನ ಅಬಲೆಯನ್ನು ಕಂಡು ಕಂಡು ಸೋದರೆ. ಚದುರೆ ನಿನ್ನ ಅಬಲೆಯನ್ನು ಕಂಡು ಕಂಡು ಸೋದರೆ. ಕಂಡು ಕಂಡು ಸೋದರೆ ಬಂಡದಾಸರಾದರೆ. ಕಂಡು ಕಂಡು ಸೋದರೆ ಬಂಡದಾಸರಾದರೆ. ದ್ರೌಪದಿ, ನಿನಗದೆಷ್ಟು ಮದವಿರಬೇಕು? 3 ಬಾರಿ ಸೇವಕರೊಡನೆ ಹೇಳಿ ಕಳಿಸಿದರು, ಬರಲು ಇಷ್ಟು ತಡಬೇಕೆ? ಕೆಲವು ಚಾಂಡಾಲ ನಾಚಿಕೆ ಆಗುವುದಿಲ್ಲ. ನಾನು ನಿನ್ನ ದಾಸಿ ಅಲ್ಲ, ತಿಳಿಯುತ್ತೆ? ನಿನಗಿನ್ನ ಆ ವಿಷಯ ತಿಳಿದಂತೆ ಕಾಣುವುದಿಲ್ಲ. ದ್ರೌಪದಿ, ನಿನ್ನ ಪಾಂಡವರು ಜೋಜಿನಲ್ಲಿ ರಾಜ್ಯ ಕೋಶಾದಿಗಳನ್ನಿಟ್ಟು ಸೋತು ಹೋಗಿದ್ದಾರೆ. ಈಗ ನಿನ್ನನ್ನು ಪಣವಾಗಿಟ್ಟು ಸೋತು ಹೋಗಿದ್ದಾರೆ. ಈಗ ನೀನು ನನ್ನ ದಾಸಿಯಾಗಿರುವೆ. ಬಾ, ನಿನಗೆ ನಾಚಿಕೆ ಏಕೆ? ಇನ್ನು ಒಂದು ಹೆಜ್ಜೆ ಮುಂದಿಟ್ಟದೆ ಆದರೆ ಏನಾದೀತು ನನಗೆ ಗೊತ್ತಾಗುವುದು. ನಿನಗೆ ಜೀವನದಲ್ಲಿ ಆಸೆ ಇಲ್ಲವಾದರೆ ಬಾ, ನನ್ನನ್ನು ಮುಟ್ಟು. ಒಮ್ಮನೇಕೆ ಕಂಠ ಶೋಷಣೆ ಮಾಡುತ್ತಿರುವೆ ದ್ರೌಪದಿ? ನೋಡಲಿ, ಜೋಜಿನಲ್ಲಿ ಸೋತ ನಿನ್ನ ಪಾಂಡವರು ಹೇಗೆ ಕುಳಿತಿದ್ದಾರೆ. ದ್ರೌಪದಿ, ಹಾಗಾದರೆ ನಿನ್ನ ಧರ್ಮರಾಯ ನಿನ್ನನ್ನು ಪಣವಾಗಿಟ್ಟು ಸೋತಿರುವುದು ಸುಳ್ಳೆಂದು ಹೇಳುವೆಯಾ? ಧರ್ಮರಾಯ ಧರ್ಮರಾಯ ಅವರು ಧರ್ಮಾತ್ಮರು. ಅವರನ್ನು ಮೋಸದಿಂದ ಜೂಜಿಗೆ ಕರೆದು ಮೋಸದಿಂದ ಗೆಲ್ಲುವುದು ನ್ಯಾಯವೇ? ಇದು ಧರ್ಮವೇ? ನೀನೇ ಹೇಳು. ನಿನಗದೆಷ್ಟು ಮಾತಾಡಬೇಕೆನಿಸ್ತದೋ ಅಷ್ಟು ಮಾತಾಡು. ನಿನ್ನ ಬಾಯಿಗೆ ಅಡ್ಡಿ ಏನಿಲ್ಲ. ಆದರೆ ನಾನು ಮಾಡಬೇಕಾದ ಕರ್ತವ್ಯವನ್ನು ದ್ರೌಪದಿ, ಇನ್ನು ನೀನು ಎಲ್ಲಿಗೂ ಓಡಲಾರೆ. ನೋಡಲಿ, ನಿನ್ನ ಪತಿಗಳು ಹೇಗೆ ಕಲ್ಲಿನ ಕಂಬದಂತೆ ಕುಳಿತಿದ್ದಾರೆ. ಇಲ್ಲಿ ಗಂಡಸರಾರೂ ಇಲ್ಲವೇ? ಈ ಅಪಮಾನವನ್ನು ಕಂಡು
ರಕ್ಷಿಸು, ನನ್ನನ್ನು ರಕ್ಷಿಸು ಕೃಷ್ಣ. ಮಾಧವ ಕೃಷ್ಣ ಬೇಡು ಬೇಡು ನಾನಿನ್ನ ಓದೇನ ಸಕಟ ನೀಯನ್ನ ಮಾಧವ ಕೃಷ್ಣ ಪೂರ ಸಂಸಾರ ತೋಳುಮ ತೊಳಲಿದೆ ಬಳಲಿದೆ ಏನಿದೆ ಅಂತ ಹೇಳ್ತಾರೆ. ನಿಲ್ಸಯ್ಯ, ಸ್ವಲ್ಪ ಕೆಳಗೆ ನೋಡ್ಕೊ. ನಿಲ್ಸಯ್ಯ. ಯಾಕೆ ಸ್ವಾಮಿ? ಯಾಕಂತ ಕಣಿ ಕೇಳು. ಜನ ನಿನ್ ಮಾಡ್ಕೊಂಡು ನೋಡಿ ನಗ್ತೀಯ. ಅಲ್ಲಯ್ಯ ದುಶ್ಯಾಸನ, ನಿನಗಾರು ಬುದ್ಧಿ ಬೇಡವನಯ್ಯ. ಇರೋ ಸೀರೆಲ್ಲ ಹೇಳಿಯೋದಾ? ಅಲ್ಲ ಸ್ವಾಮಿ, ಮಾಮೂಲಿ ಅಂತ 2 ಸೀರೆ ತಾನೆ ಉಡೋದು. ಕನಕರಾಜ್ 2 ಸೀರೆ ಉಟ್ಟ ಅಂತ ಎಲ್ಲ ಸೀರೆ ಹೇಳಿದೆ. ನಡೆಯ ನಡೆಯ ಒಳಗೆ ಹೋಗ ಒಳಗೆ. ಕರೀಂ ಹೇಳು ಪರ್ದೇನ.